ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಓಕೆ, ಹೇಳಿದ್ನೇ ಹೇಳ್ತಾರೆ ಅಂತಂದು ಭಾಳ ಬೇಜಾರಾಗ್ಬಿಡಿ, ಯಾಕಂದ್ರೆ ನಾನು ರಿಮೈಂಡ್ ಮಾಡ್ತಾ ಇರ್ತೀನಿ ಕೆಲವೊಂದು ವಿಷಯಗಳನ್ನ, ಯಾಕಂದರೆ ಟೈಮ್ ಇದೆ ನಿಮಗೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಸರಿ, ಹೀಗೇನಪ್ಪ ಅಂದರೆ ಮೊದಲು ಬಂದುಬಿಟ್ಟು ಏನಂತಂದರೆ ಈಗಾಗಲೇ ಸೀಟು ಈಗ ಸೆಕೆಂಡ್ ರೌಂಡ್ ಮೆಡಿಕಲ್ ಡೆಂಟಲ್ಲು ಮತ್ತು ಥರ್ಡ್ ರೌಂಡ್ ಐ ಸ್ಟೂಡೆಂಟ್ಗೆ ಯಾರಿಗೆಲ್ಲ ಸೀಟ್ ಸಿಕ್ಕಿತ್ತು ಹುಡುಗರು ಹಾಳೆ ಅಡ್ಮಿಷನ್ ಆಗ್ತಿದ್ರು. ಓಕೆ, ನಿನ್ನೇನು ಕೂಡ ನಾನು ನಮ್ಮ ಕಾಲೇಜಲ್ಲಿ ಕೂಡ ಬಂದಿದ್ದರು, ಎಲ್ಲರೂ ಕೂಡ ಅಡ್ಮಿಷನ್ ಆಗ್ತಿದ್ರಿ ನೋಡಿದೆ ನಾನು. ಓಕೆ, ಸೊ ಹಂಗಾಗಿ ಅಡ್ಮಿಷನ್ ಇನ್ನೂ ಕೂಡ ಯಾರೆಲ್ಲ ಮಾಡ್ಕೊಂಡಿಲ್ಲ ಅಂದರೆ ಕೆಲವೊಂದಿಷ್ಟು ಹುಡುಗರು ಪೇಮೆಂಟೇ ಮಾಡಿರಲ್ಲ, ಅಂಥ ಹುಡುಗರಿಗೆ ಪೇಮೆಂಟ್ ಮಾಡ್ಕೋರಿ. ಯಾಕಂದರೆ ಇವತ್ತು 26. ಓಕೆ, ಸೊ ಹಂಗಾಗಿ ಇವತ್ತು ಲಾಸ್ಟ್ ಡೇಟ್ ಪೇಮೆಂಟ್ ಮಾಡಲಿಕ್ಕೆ ಕೊಡ್ತಿದ್ದಾರೆ. ಸೊ ಹಂಗಾಗಿ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಸೊ ಹಂಗಾಗಿ ಪೇಮೆಂಟ್ ಮಾತ್ರ ಮಾಡ್ಕೊಂಬಿಡಿ. ಇವತ್ತು ಪೇಮೆಂಟ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕೂಡ ಮಾಡಿಸ್ಕೊಂಬಿಡ್ರಿ 28 ಒಳಗಡೆ. ಓಕೆ ಸರಿ, ಯಾಕಂದರೆ 28 ಆದಮೇಲೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ ಒನ್ ಡೇ ಇದೆ. ಓಕೆ, ಮಾಡಿದ್ರೆ 29 ಕೂಡ ಮಾಡ್ತಾರೆ, ಅದಕ್ಕಿಂತ ಎಕ್ಸ್ಟೆಂಡ್ ಮಾಡಲ್ಲ. ಯಾಕಂತಂದರೆ ಮಾಪಪ್ ರೌಂಡು ಕೂಡ ವಾಪಸ್ ರೂಲ್ ನಂಬರ್ ಎಂಟ್ರಿ ಮಾಡಲಿಕ್ಕೆ 29 ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ಲಾಸ್ಟ್ ರೌಂಡ್ ಇದು ಯಾವುದೇ ರೀತಿಯಾಗಿ ಮತ್ತೆ ಸೀಟ್ ಸಿಕ್ಕೋರು ಅಡ್ಮಿಷನ್ ಆಗಲೇಬೇಕು. ಸೀಟ್ ಸಿಕ್ಕು ಸಹಿತ ನಿಮಗೆ ಮಾಪಪ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಬರಲ್ಲ. ಹಂಗಾಗಿ ಹೇಳ್ತಿದ್ದೀನಿ. ಸರಿ, ಈಗ ಎಲ್ಲರೂ ಕೂಡ ಇನ್ಮೇಲೆ ಎಲ್ಲರೂ ಕೂಡ ನಮ್ಮಿಂದ ಕೂಡ ನೀವು ಯಾವುದಾದ್ರೂ ವಾಟ್ಸಪ್ ಗ್ರೂಪಲ್ಲಿ ಇತ್ತಂದರೆ ಅಲ್ಲಿಂದ ಕೂಡ ನೀವು ಎಕ್ಸಿಟ್ ಆಗ್ಬೋದು, ಪರವಾಗಿಲ್ಲ. ಯಾಕಂದರೆ ನಾವು ನಿಮಗೆ KCT ನೀಟ್ ಕಂಪ್ಲೀಟ್ ಆಗೋವರೆಗೂ ಕೂಡ ಗೈಡೆನ್ಸ್ ಕೊಡಬೇಕಂತ ಕೊಟ್ಟಿದ್ದೀವಿ, ಮುಗಿದಿದೆ. ಸೊ ಹಂಗಾಗಿ ಇನ್ಮೇಲೆ ಏನಾದರೂ ಕೂಡ ಕೌನ್ಸಿಲಿಂಗ್ ಸಂಬಂಧಪಟ್ಟಾಗಿ ಓನ್ಲಿ ಮಾಪಪ್ ರೌಂಡ್ ಆ್ಯಂಡ್ ಸ್ಟೇ ವೇಕೆನ್ಸಿ ರೌಂಡ್ ಅಷ್ಟೇ ಇರೋ ಕಾರಣ ನೀವು ಈಗ ಸೀಟ್ ಸಿಕ್ಕೋರು ನಿಮ್ಮ ಕಾಲೇಜಿಗೆ ಸೇರಿಕೊಂಡು ನಿಮ್ಮ ಕಾಲೇಜಲ್ಲಿ ಹೇಳ್ತಾರೆ ಯಾವಾಗಿಂದ ಕಾಲೇಜಿಗೆ ಬರಬೇಕು, ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಎಲ್ಲನೂ ಕೂಡ ಕಾಲೇಜವರು ಹೇಳ್ತಾರೆ. ಆ ಟೈಮಿಗೆ ಹೋಗ್ರಿ, ಒಳ್ಳೆ ಆಲ್ ದ ಬೆಸ್ಟ್. ಓಕೆ, ಇನ್ಮೇಲೆ ನಿಮ್ಮ ಫ್ಯೂಚರ್ ಚೆನ್ನಾಗಿರಲಿ. ಸರಿ, ಇವಾಗ ಏನಪ್ಪ ಅಂತಂದರೆ ಈ ಹುಡುಗರಿಗೆ ಮಾಪಪ್ ರೌಂಡ್ ಬಗ್ಗೆ ಸ್ವಲ್ಪ ಮಾತಾಡ್ಬಿಡ್ತೀನಿ ನೋಡಿ. ಈಗ ನಿನ್ನೆಯಿಂದನೂ ಕೂಡ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಪ್ರೈಸ್ ರಿಜಿಸ್ಟ್ರೇಷನ್ ಅಂತ ಬಂದುಬಿಟ್ಟು ಭಾಳಷ್ಟು ಹುಡುಗರು ಇರೋಲ್ಲ. ಓಕೆ, ನೀವು ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ನೀವು ಮಾಪಪ್ ರೌಂಡು ಸ್ಟೇ ವೇಕೆನ್ಸಿ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋರು ಇತ್ತಂದರೆ ಅಂದರೆ ನೀಟಲ್ಲಿ ನೀವು ಇದುವರೆಗೂ ಕೂಡ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತಂದರೆ ಈ ರೌಂಡಿಗೆ ಡೈರೆಕ್ಟಾಗಿ ಬರ್ತೀನಿ ಅಂತಂದರೆ ಎಲ್ಲನೂ ಕೂಡ ನೀಟ್ ಎಕ್ಸಾಮ್ ಬರೋದು ರ್ಯಾಂಕ್ ಚೆನ್ನಾಗಿ ತೊಗೊಂಡು ಸಹಿತ ನೀವು ಬರ್ತೀನಿ ಅನ್ನೋಂಗಾಯ್ತಂದರೆ ನೀವು ರಿಜಿಸ್ಟ್ರೇಷನ್ ಆಗಿ 29ಗೆ ಮತ್ತು ರೂಲ್ ನಂಬರ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ. ಅದಾದಮೇಲೆ 3 ಅಥವಾ 4ನೇ ತಾರೀಕು. ಓಕೆ, 4ನೇ ತಾರೀಕು ರೇಂಜ್ಗೆ ನಿಮಗೆ ಮಸ್ತಿಗೆ ಫ್ರೆಶ್ ಆಪ್ಷನ್ ಎಂಟ್ರಿ ಕೊಡ್ತಾರೆ. ನೀವು ಹೊಸದಾಗಿ ಕಾಲೇಜಸ್ನ ಎಲ್ಲನೂ ಕೂಡ ಆ್ಯಡ್ ಮಾಡ್ಬೋದು. ಯಾರಿಗೆ ಸೀಟ್ ಈಗ ಹೊಸದಾಗಿ ಎಂಟ್ರಿ ಮಾಡಿ ಬರೋರಿಗೆ ಅಂದರೆ ಫ್ರೆಶ್ ರಿಜಿಸ್ಟ್ರೇಷನ್ ಆದವ್ರಿಗೆ ಆ್ಯಂಡ್ ಇದುವರೆಗೂ ಕೂಡ ಸೀಟೇ ಸಿಕ್ಕಿಲ್ಲ ಅಂತ ಅಂಥವ್ರಿಗೂ ಕೂಡ ನಿಮಗೆ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಇರ್ತದೆ. ಆ್ಯಂಡ್ ಓಕೆ, ಈಗ ಏನಿದ್ರು ಕೂಡ ಈಗ ಓನ್ಲಿ ಸ್ಟೂಡೆಂಟ್ ಯಾರೆಲ್ಲ ಸೀಟ್ ಸಿಕ್ಕಿಲ್ಲ ಅವ್ರಿಗೂ ಕೂಡ ಆಪ್ಷನ್ ಎಂಟ್ರಿ ಫ್ರೆಶ್ ಆಗಿರ್ತದೆ. ಆ್ಯಂಡ್ ಫ್ರೆಶ್ ರಿಜಿಸ್ಟ್ರೇಷನ್ ಬಂದವ್ರಿಗೆ ಅವರು ಕೂಡ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಮಾಪಪ್ ರೌಂಡ್ ಆ್ಯಂಡ್ ಐ ಸ್ಟೂಡೆಂಟ್ಗೆ ಸ್ಟೇ ವೇಕೆನ್ಸಿ ರೌಂಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಕೆಲವೊಂದು ಸ್ಟೂಡೆಂಟ್ ಕೇಳ್ತಾರೆ ಮತ್ತು ಮೆಡಿಕಲ್ ಸ್ಟೂಡೆಂಟ್ಗೆ ಮತ್ತು ಡೆಂಟಲ್ ಸ್ಟೂಡೆಂಟ್ಗೆ ಮತ್ತು ಸ್ಟೇ ವೇಕೆನ್ಸಿ ರೌಂಡ್ ಇನ್ನೊಂದು ಮಾಡ್ತಾರೆ ಅಂತಂದು. ಸೊ ಸೀಟ್ ಇದ್ದರೆ ಮಾತ್ರ ಆ ರೀತಿ ನಡೀತದೆ. ಸೀಟ್ ಆಲ್ಮೋಸ್ಟ್ ಈ ರೌಂಡಿಗೆ ಮುಗಿದಾಗ್ತವೆ. ಓಕೆ, ಯಾಕಂದರೆ ಮಾಪಪ್ ರೌಂಡೇ ಲಾಸ್ಟ್, ಮತ್ತು ಇನ್ನೊಂದು ರೌಂಡ್ ಮಾಡೋ ಸಾಧ್ಯತೆ ಇಲ್ಲ. ಬರೆದು ಇಟ್ಕೊಂಬಿಡಿ, ಮಾಡಲ್ಲ. ಓಕೆ, ಸೊ ಹಂಗಾಗಿ KCT ಸ್ಟೂಡೆಂಟ್ ಅಂತೂ ಯಾವುದೇ ರೀತಿ ಮಾಪಪ್ ರೌಂಡ್ ಇಲ್ಲ, ಸ್ಟೇ ವೇಕೆನ್ಸಿ ರೌಂಡ್ ಇಲ್ಲ, ಎಲ್ಲನೂ ಕೂಡ ಮುಕ್ತಾಯ ಆಗಿದೆ. ಸರಿ, ಈಗ 2 ವಿಷಯ ಮಾತಾಡಿದೆ. ಒಂದು, ಮೆಡಿಕಲ್ ಡೆಂಟಲ್ ಐ ಸ್ಟೂಡೆಂಟ್ಗೆ ಅಡ್ಮಿಷನ್ ಈಗ ಸೀಟ್ ಸಿಕ್ಕು ಪೇಮೆಂಟ್ ಮಾಡಿಬಿಟ್ಟು ಅಡ್ಮಿಷನ್ ಆಗಿಲ್ಲ ಅಂತಂದರೆ 28 ಬಿಫೋರ್ ಹೋಗ್ಬಿಟ್ಟು ನೀವೇನು ಮಾಡ್ಬೋದು ಅಂದರೆ ಅಡ್ಮಿಷನ್ ಮಾಡ್ಕೋರಿ ಒಂದು. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಮಾಪಪ್ ರೌಂಡ್ ಆ್ಯಂಡ್ ಸ್ಟೇ ವೇಕೆನ್ಸಿ ರೌಂಡು ಇಲ್ಲಿ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. 29ವರೆಗೂ ಕೂಡ ರಿಜಿಸ್ಟ್ರೇಷನ್ ಇರ್ತದೆ. ಆ್ಯಂಡ್ ಸೀಟ್ ಸಿಕ್ಕಿಲ್ಲ ಅಂತಂದರೆ ಡೈರೆಕ್ಟಾಗಿ ನೀವು ಆಪ್ಷನ್ ಎಂಟ್ರಿ ಬಿಡ್ತಾರೆ. ನಿಮ್ಗೆ ರೂಲ್ ನಂಬರ್ ಎಂಟ್ರಿ ಮಾಡಲಿಕ್ಕೆ ಇನ್ನೊಂದು ಕೊಟ್ಟರೆ ಮಾಡಿರಿ, ಆಯಿತಾ. ಸರಿ, ಕೆಲವೊಂದು ಸ್ಟೂಡೆಂಟ್ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡು ಬಂದಿರ್ತಾರೆ. ಓಕೆ, ಹಂಗಾಗಿ ಅಂದರೆ ಸೀಟ್ ಸಿಕ್ಕು ನಿಮ್ಗೆ ಏನಾದರೂ ಅಡ್ಮಿಷನ್ ಆಗದೆ ಹೋದಾಗ ಅಥವಾ ನೀವು ಕೆಲವೊಂದು ಸ್ಟೂಡೆಂಟ್ ಚಾಯ್ಸ್ ಎಂಟ್ರಿ ಮಾಡಿದೆ ಹೆಂಗೆ ಬಿಟ್ಟು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡು ಬಂದಿತ್ತು ಅಂತಂದರೆ ನೀವು ಸಹಿತ ಹೋಗ್ಬಿಟ್ಟು ಮಾಪಪ್ ರೌಂಡ್ಗೆ ಅಥವಾ ಸ್ಟೇ ವೇಕೆನ್ಸಿ ರೌಂಡು ಪಾರ್ಟಿಸಿಪೇಟ್ ಮಾಡ್ಬೋದು. ವರಿ ಮಾಡ್ಕೋಬೇಡಿ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ರೀಫಂಡ್ ಬಗ್ಗೆನೂ ಕೂಡ ಕೇಳ್ತಿದ್ರಿ ನೋಡಿ. ಈಗ ಹುಡುಗರು ಪೇಮೆಂಟ್ ಮಾಡಿಬಿಟ್ಟು ಅಡ್ಮಿಷನ್ ಆಗಿರ್ತೀರಿ ಅಥವಾ ಸೀಟೇ ಸಿಕ್ಕಿರಲ್ಲ ಕೆಲವೊಂದಿಷ್ಟು ಹುಡುಗರಿಗೆ, ಇನ್ನೊಂದು ರೌಂಡ್ ಮಾಪಪ್ ರೌಂಡ್ ಆ್ಯಂಡ್ ಸ್ಟೇ ವೇಕೆನ್ಸಿ ರೌಂಡ್ ಅಂತ ನಡೀತಾ ಇದೆ. ಸೊ ಹಂಗಾಗಿ ಆ ಒಂದು ರೌಂಡ್ ಮುಗಿಯೋರು ಕೂಡ ನಮ್ಮ ಕೇದವರು ರೀಫಂಡ್ ಮಾಡಲ್ಲ, ಅದೊಂದು ಸಲ ಇಟ್ಕೋರಿ. ಅದಾದ ನಂತರ ನಿಮ್ಗೆ ಹೇಳ್ತಾರೆ ರೀಫಂಡ್ ಬಗ್ಗೆ ಏನಪ್ಪ ಅಂದ್ರೆ ಕೇದವರೇ ಹೇಳ್ತಾರೆ. ನಾನು ನಿಮ್ಮ ಪ್ರೊಸೆಸ್ ಆದರೂ ಹೇಳ್ತಾರೆ, ಒಂದು ಶೆಡ್ಯೂಲ್ ಆದರೂ ಬಿಡ್ತಾರೆ, ಅಥವಾ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆದರೂ ಹೇಳ್ತಾರೆ. ಓಕೆ, ಒಟ್ಟು ಏನಾದರೂ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ನೋಡಿಬೇಡ ಹೆಂಗಿದ್ರು ಈ ಸರ್ತಿ ಗೊತ್ತಿರುವಾಗ ವಾಟ್ಸಪ್ ನಂಬರ್ ಎಲ್ಲರ ಹತ್ರ ಕೂಡ ಅವ್ರು ಕೇದವ್ರು ಇಸ್ಕೊಂಡಿರೋ ಕಾರಣ ಅಂದರೆ ಮೀನ್ಸ್ ನಂಬರ್ ಇಸ್ಕೊಂಡಿರೋ ಕಾರಣ ಡೈರೆಕ್ಟ್ ನಿಮ್ಮ ಮೊಬೈಲ್ ನಂಬರ್ಗೆ ಆದರೂ ಕಳಿಸ್ಬೋದು, ಅಥವಾ ಡೈರೆಕ್ಟ್ ನಿಮ್ಮ ವೆಬ್ಸೈಟಲ್ಲಿ ಆದರೂ ಹೇಳ್ತಾರೆ. ವರ್ಷನೂ ಕೂಡ ವೆಬ್ಸೈಟಲ್ಲಿ ಅದ್ರ ಬಗ್ಗೆ ಒಂದು ಸರ್ಕ್ಯುಲರ್ ಕೊಡ್ತಾರೆ. ಈ ಸರ್ತಿನೂ ಕೊಡ್ತಾರೆ, ಹೇಳ್ತೀವಿ ಯಾವ ರೀತಿ. ಅಥವಾ ಒಂದು ಪ್ರೊಸೆಸ್ ಏನಾದರೂ ಹೊಸದಾಗಿ ಏನಾದರೂ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಲಿಕ್ಕೆ ಕೊಡೋಕೆ ಇಡ್ತಾರೋ, ಅಥವಾ ಡೈರೆಕ್ಟ್ ಈಗ ಹಳೆ ಟ್ರಾನ್ಸ್ಫರ್ ಮಾಡಿರ್ತಾರೋ ಅದೇ ಅಕೌಂಟಿಗೆ ಹಾಕ್ತಾರೋ, ಎಲ್ಲನೂ ಕೂಡ ಹೇಳ್ತಾರೆ, ಹೊರಿಬೇಡ. ಓಕೆ, ಇದಾದ ನಂತರ ಕೆಲವೊಂದಿಷ್ಟು ಹುಡುಗರು ನಿಮಗೆ ಇನ್ನೊಂದು ಡೌಟ್ ಇದೆ, ಸ್ಕಾಲರ್ಶಿಪ್ಸ್ ಆ್ಯಂಡ್ ಹಾಸ್ಟೆಲ್ಸ್. ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ ನೋಡಿ. ಹಾಸ್ಟೆಲ್ಸ್ ನೀವು ಎಲ್ಲರೂ ಕೂಡ ಸದ್ಯಕ್ಕೆ ಅಪ್ಲೈ ಮಾಡ್ಬೋದು, ವರಿ ಮಾಡ್ಕೊಬಿಡಿ. ಈಗ 4ನೇ ತಾರೀಕುವರೆಗೂ ಕೂಡ ಈಗ ಪ್ರೊಫೆಷ್ನಲ್ ಹಾಸ್ಟೆಲ್ಸ್ಗಳು ಅಂತ ಏನು ಕರೆದು ಬಿಟ್ಟಿದ್ದಾರೆ. ಅಂದರೆ ಸದ್ಯಕ್ಕೆ ಈಗ ಏನು ಮಾಡಿದಾರೆ ಅಂತಂದರೆ ಪ್ರೊಫೆಷ್ನಲ್ ಹಾಸ್ಟೆಲ್ಸ್ ಅಪ್ಲಿಕೇಶನ್ ಕರೆದಿದ್ದಾರೆ. ಸೊ ಹಂಗಾಗಿ ಅಪ್ಲೈ ಮಾಡ್ಬೋದು, ಎಲ್ಲ ಈ KCT ನೀಟ್ ಸ್ಟೂಡೆಂಟ್ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದಾದ ನಂತರ ಕೆಲವೊಂದಿಷ್ಟು ಹುಡುಗರು ಕೇಳೋದು ಸ್ಕಾಲರ್ಶಿಪ್ ಈಗಲೇ ಅಪ್ಲೈ ಮಾಡಕ್ಕೆ ಬರ್ತದ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಏನು ಕೊಡ್ತಾ ಇದೆ SSP ಆಯಿತು
ಅಥವಾ ಗೌರ್ಮೆಂಟ್ಗೆ ಸಂಬಂಧಪಟ್ಟಾಗಿ ಯಾವುದು ಕೂಡ ಸ್ಕಾಲರ್ಶಿಪ್ಪು ಇವಾಗಲೇ ಬರಲ್ಲ. ಯಾಕಂದರೆ ಇನ್ ಕೇಸ್ ನಿಮ್ಮ ಕಾಲೇಜಲ್ಲಿ ಈಗಾಗಲೇ ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿತ್ತಂದರೆ ಅದು ತೊಗೊಂಡು ನೀವು ಅಪ್ಲೈ ಮಾಡ್ಬೋದು. ಬೇಡ ಅಂದರೆ ಅಪ್ಲೈ ಮಾಡಲಿಕ್ಕೆ ನಿಮಗೆ ಅಟ್ಲೀಸ್ಟ್ ಒಂದು ರಿಜಿಸ್ಟ್ರೇಷನ್ ನಂಬರ್ ಬೇಕು. ಅದು ಟೆಂಪ್ರರಿ ಇರಲಿ ಅದು ಪರ್ಮನೆಂಟ್ ಆದರೂ ಇರಲಿ, ಒಂದು ರಿಜಿಸ್ಟ್ರೇಷನ್ ನಂಬರ್ ಕೊಡಲೇಬೇಕು ಕಾಲೇಜ್ ಕಡೆಯಿಂದ. ಅದಿದ್ರೆ ಮಾತ್ರ ಬರ್ತದ. ಅದಿಲ್ಲಪ್ಪ ಅಂದ್ರೆ ಹುಡುಗರು ಕೇಳೋದೀಗ ಅದಿಲ್ಲ ಅಂತಂದರೆ ಸ್ವಲ್ಪ ವೇಟ್ ಮಾಡಬೇಕು. ಇನ್ನೂ ಕೂಡ ಕಾಲೇಜ್ ಕಡೆಯಿಂದ ಬರೋರು ಕೂಡ ವೇಟ್ ಮಾಡಿರಿ. ಅಬ್ವಿಯಸ್ಲಿ ಇವತ್ತು ಈ ಮಂತ್ ಲಾಸ್ಟ್ ಡೇಟ್ ಇದೆ ಅಂತಂದರೆ ಇದೇ ಲಾಸ್ಟ್ ಡೇಟ್ ಮಾಡಲ್ಲ, ಇನ್ನೂ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ, ವರಿ ಮಾಡ್ಕೊಬಿಡಿ. ಸರಿ ಕಣ್ರು, ಸರಿ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಸ್ಕಾಲರ್ಶಿಪ್ ಬಗ್ಗೆ ಮುಂದೆಲ್ಲ ಕೂಡ ಮಾತಾಡೋಣ ಅಂತ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತೀವಿ. ಟೇಕ್ ಕೇರ್, ಬಾಯ್.